ಬೋರ್ಡು ಸ್ಟಕ್ ಆಗೋಗಿದೆ ಈ ಗಲಾಟೆಯಲ್ಲಿ. ಸಖತ್ ಓವರ್ ಹಾಕಿರೋದು ಕವಿತಾ ಗೌಡ ಅವರು. ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಆ ಕ್ರೂಷಿಯಲ್ 4ನೇ ಓವರಲ್ಲಿ ಯಾವುದೇ ಥರ ರನ್ನ ಕೊಟ್ಟಿಲ್ಲ. 24 ರನ್ನ ಉಳಿಸ್ಕೊಟ್ಟಿದ್ದಾರೆ. 30 ರನ್ ಬೇಕಾಗಿರೋದು ಕೊನೆ ಓವರ್ನಲ್ಲಿ. 3-0 30 ರನ್. 4 ಓವರ್ನಲ್ಲಿ ಕೇವಲ 30 ರನ್ನ ಗಳಿಸಿರೋದು ಬೆಂಗಳೂರು ಕ್ವೀನ್. ಆ 4 ರನ್ ಏನು ಹೊಡಿದ್ರು ಆ ಬೌಂಡ್ರಿ ಅದು ಆಡ್ ಆಗಿರ್ಲಿಲ್ಲ. ಅದಾದ್ಮೇಲೆ 2 ಡಾಟ್ ಬಾಲ್ಸ್ ಮಾಡಿರೋ ಕಾರಣ 4 ಓವರ್ನಲ್ಲಿ 30 ರನ್ ಆಗುತ್ತೆ. ಇನ್ ಬೇಕಾಗಿರೋದು 30 ರನ್. ವಿಕೆಟ್ ಕಳ್ಕೊಂಡಿರೋದು ಒಂದೇ, ಬಟ್ ರನ್ಸ್ ಇಲ್ಲ ಸ್ಕೋರ್ ಬೋರ್ಡ್ ನಲ್ಲಿ. ಇವಾಗ ನಂದಿನಿ ಅವರು ಇದ್ದಾರೆ. ಇವ್ರೇನಾದ್ರೂ ಚೇಸ್ ಮಾಡ್ತಾರ, ಬೌಂಡ್ರಿ ಸಿಕ್ಸರ್ಗಳನ್ನ ಡೀಲ್ ಮಾಡ್ತಾರ? 2 ಡಾಟ್ ಬಾಲ್ ಅಷ್ಟೇ ಬೇಕಾಗಿರೋದು ಪಂದ್ಯನ ಗೆಲ್ಸಕ್ಕೆ. ಕಡೆ ಓವರ್ ಹಾಕೋದಕ್ಕೆ ರೆಡಿ ಇದ್ದಾರೆ ಬೌಲರ್. ಅವಶ್ಯಕತೆಯಲ್ಲಿ ಮೊದಲ ಬಾಲ್ನಲ್ಲಿ 6 ರನ್ ಅನ್ನು ಪಡ್ಕೊಂಡಿರೋದು ನಂದಿನಿ ಅವರು. ಇನ್ನೂ ಈ ಪಂದ್ಯದಲ್ಲಿ ಜೀವ ಇದೆ. 5 ಬಾಲ್ ಅಲ್ಲಿ ಬೇಕಾಗಿರೋದು 24 ರನ್ಗಳು. ಇನ್ನೊಂದು ಬಾಲ್ ಇದ್ದಂಗೆನೆ ಮುಗಿಸ್ತೀನಿ ಅಂತಾರೆ ನಂದಿನಿ. ಫುಲ್ ಟಾಸ್ ಇದು. ನೋ ಬಾಲ್ ಆಗೋ ಸಾಧ್ಯತೆ. ಬೌಂಡ್ರಿ 4 ಬೇರೆ ಸಿಕ್ಕಿರೋದು ಅಂದ್ರೆ ಒಂದು ಲೀಗಲ್ ಡೆಲಿವರಿಲಿ 11 ರನ್ ಬಂದಿರೋದು. ಮ್ಯಾಚ್ ಆನ್ ಅಲ್ಲಿದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. ಮತ್ತೆ 5 ರನ್ಗಳ ಸೇರ್ಪಡೆ. ಬೇಕಾಗಿರೋದು ಇನ್ನು 19 ರನ್ಗಳಷ್ಟೇ. 19 ರನ್ 5 ಬಾಲ್ ಅಲ್ಲಿ. 6 ಬಾಲ್ ಅಲ್ಲಿ 30 ರನ್ ಬೇಕಾಗಿತ್ತು. ಇವಾಗ 5 ಬಾಲ್ ಅಲ್ಲಿ 19 ರನ್. 1 ಬಾಲ್ ಅಲ್ಲಿ 11 ರನ್ಗಳು ಬಂದಿದೆ. ಯೋಗಿತಾ ಅವರು ಲಾಸ್ಟ್ ಓವರ್ ಮಾಡ್ತಾ ಇರೋದು. ಸಮಯ ತಗೋತಾ ಇದ್ದಾರೆ. ಸಪ್ತಮಿ ಕೂಡ ಮೊಮೆಂಟಮ್ ನ ಬ್ರೇಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಮಾಡ್ತಾ ಇರೋದು ನಂದಿನಿ. ಚೆನ್ನಾಗಿದೆ ಮ್ಯಾಚ್. ಎಂಥ ಒಂದು ಕಾಳಗ ಇದು. ಕ್ವಾಲಿಫೈಯರ್ 2 ಮಾಡು ಇಲ್ಲ ಮಡಿ ಪಂದ್ಯ. ಗೆದ್ದವರು ಫೈನಲ್ಸು, ಸೋತವರು ಮನೆಗೆ. ಹಾಗಾಗಿ ಇದು ಲಿಟ್ರಲ್ ಸೆಮಿಫೈನಲ್ಸ್. 4.1 41 ಫಾರ್ 1 ಇದು ಈಕ್ವೇಶನ್ ಈ ಹಂತದಲ್ಲಿ. ಮತ್ತೊಂದು ಫುಲ್ ಟಾಸ್. ಈ ಬಾರಿ 6 ನೋ ಬಾಲ್ 7 ರನ್ ಸೇರ್ಪಡೆ ಆಗಿದೆ. 1 ಬಾಲ್ ಅಲ್ಲಿ 18 ರನ್ ಬಂದಿದೆ. ಮಾಡಿರೋ 1 ಬಾಲ್ ಅಲ್ಲಿ 18 ರನ್ಗಳನ್ನ ಕೊಟ್ಟಿರೋದು. 6 ನೋ ಬಾಲ್ 4 ನೋ ಬಾಲ್ 6. ಇದು ಆಘಾತ ಆಗುತ್ತೆ. ಅದಕ್ಕೆ ಹೇಳಿದ್ದು ನಂದಿನಿ ಇರೋವರೆಗೂ ಕೂಡ ಇನ್ನೂ ಆಸೆ ಜೀವಂತವಾಗಿರುತ್ತೆ ಅಂತ. 1 ಬಾಲಲ್ಲಿ ಅದ್ಭುತ. ಇದು ಅದ್ಭುತ. 30 ರನ್ ಬೇಕಾಗಿತ್ತು ಕೊನೆ ಓವರ್ನಲ್ಲಿ. 1 ಬಾಲ್ ಅಲ್ಲಿ 18 ರನ್ ಬಂದಿದೆ. ಇನ್ನು 5 ಬಾಲ್ ಅಲ್ಲಿ 12 ರನ್ ಅಷ್ಟೇ ಬೇಕಾಗಿರೋದು. ಸೋಲಿನ ದವಡೆಯಿಂದ ಗೆಲುವಿನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಬೆಂಗಳೂರವರು. ನಂದಿನಿ ಅವರ ಕೈ ಚಳಕದಿಂದ 11 ಬಾಲಲ್ಲಿ 26 ಪವಾಡನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ನಂಬಿಕೆಯನ್ನ ಬಿಟ್ಕೊಡ್ಲಿಲ್ಲ ನಂದಿನಿ. ಕೋರ್ಮಂಗಲದಲ್ಲೇ ನಂದಿನಿ ಕಾರ್ಪೊರೇಟ್ ಆಫೀಸ್ ಇರೋದು. ನಮ್ಮ ಕನ್ನಡಿಗರ ಹೆಮ್ಮೆ KMF ನಂದಿನಿ ಈ ಕೋರ್ಮಂಗಲದಲ್ಲಿ ಇರೋದು. ಮತ್ತೆ ಫುಲ್ ಟಾಸ್, ಮತ್ತೆ ಬೌಂಡ್ರಿ. ಲಾಸ್ಟ್ ಓವರ್ 30 ರನ್ ಅಂತ ಮಾತಾಡ್ತಾ ಇದ್ವಿ. ಇವ್ರು ಇದೇ ರೇಂಜಲ್ಲಿ ಬ್ಯಾಟಿಂಗ್ ಆಡ. ಅನ್ಸ್ಟಾಪಬಲ್, ಅನ್ಬಿಲೀವಬಲ್ ಬ್ಯಾಟಿಂಗ್ ನಂದಿನಿ ಅವರಿಂದ. ನಂದಿನಿ ಅವರು ಇರೋವರೆಗೂ ಏನ್ ಬೇಕು ಸಾಧ್ಯ ಮಾಡ್ತಾ ಇರೋದು ನಂದಿನಿ ಕೊನೆ ಓವರ್ನಲ್ಲಿ. ಈ ಗಲಾಟೆಯಲ್ಲಿ 50ನ ಕಂಪ್ಲೀಟ್ ಮಾಡಿರೋದು ಬೆಂಗಳೂರು ಅವರು. 52ಕ್ಕೆ 1 4.2 ಓವರ್ಸ್ ಅಲ್ಲಿ ಎಮೋಷನ್ಸ್ ನೋಡಿ ಆನಂದ ಬಾಷ್ಪ ನೋಡ್ತಾ ಇದೀವಿ ಪ್ರತಿಯೊಬ್ಬರು ಕಣ್ಣಲ್ಲೂ. ಆಲ್ಮೋಸ್ಟ್ ಅಳ್ತಾ ಇರೋದು ಇಲ್ಲಿ ನಂದಿನಿ. ಅನುಪಮ ಗೌಡ ಅವರ ಕಣ್ಣಲ್ಲೂ ಕೂಡ ಆನಂದ ಬಾಷ್ಪ ನೋಡ್ತಾ ಇದೀವಿ. ಸಡನ್ ಆಗಿ ಗಾಬರಿ ಬಿದ್ದಿರೋದು ಬೆಳಗಾವಿ ಅವರು. ಇನ್ನು 4 ಲೀಗಲ್ ಡೆಲಿವರಿ ಅವೈಲೇಬಲ್ ಇದೆ. ಬೇಕಾಗಿರೋದು ಕೇವಲ 8 ರನ್. ಇನ್ನೂ ಪಂದ್ಯ ಮುಗ್ದಿಲ್ಲ. ಈ ದೊಡ್ಡ ವಿಕೆಟ್ ನ ತೆಗೆದರೆ ಮತ್ತೆ ಗೇಮ್ಗೆ ವಾಪಸ್ ಸಾಧಿ ಮಾಡ್ತಾರೆ ಬೆಳಗಾವಿ. ಯೋಗಿತಾ ಬೌಲರ್
ನಿಧಾನಕ್ಕೆ ಹಾಕಿದ್ದಾರೆ. ಒಳ್ಳೆ ಬೌಲಿಂಗ್, ಒಳ್ಳೆ ಸ್ಟಾಪ್, ಡಾಟ್ ಬಾಲ್. ಇನ್ನೂ ಪಂದ್ಯ ಜೀವಂತವಾಗಿದೆ, ಸಮತೋಲನದಲ್ಲಿದೆ. 3 ಬಾಲಲ್ಲಿ 8 ರನ್ ಬೇಕಾಗಿರೋದು. ಫಸ್ಟ್ 3 ಬಾಲಲ್ಲಿ 22 ರನ್ ಬಂದಿದೆ. ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಡಾಟ್ ಬಾಲ್, ಏನ್ ಬೇಕಾದ್ರೂ ಆಗ್ಬೋದು ಸ್ಪೋರ್ಟ್ಸ್ ಅಲ್ಲಿ. ಯೋಗಿತಾ ಒಂದು ಥ್ರಿಲ್ಲರ್ ಓವರ್ನಲ್ಲಿ ಭಾಗಿಯಾಗ್ತಾ ಇರೋದು. 7 ರನ್ ನೋಡಿದ್ರೆ ಡ್ರಾ. ಒಂದೇ ಒಂದು ಪಂದ್ಯ ಟೈ ಆಗಿಲ್ಲ. ಟೈ ಆದ್ರೆ ಸೂಪರ್ ಓವರ್ಗೆ ಹೋಗ್ತೀವಿ. ಈಗ ಬ್ರೇಕ್ ತಗೋಬಾರ್ದಾಗಿತ್ತು. ಲಯ ಕಂಡ್ಕೊಂಡಿರೋದು ಯೋಗಿತಾ ಅವರು. ಯಾತಕ್ಕೆ ಬ್ರೇಕ್ ತಗೊಂಡ್ರು? ಬೇಕಾಗಿರೋದು 2 ಬಾಲು, ಬೇಗ ಮುಗಿಸ್ಬೇಕಾಗಿತ್ತು. ಇವಾಗ ಅವಕಾಶ ಸಿಕ್ಕಿದೆ ನಂದಿನಿಗೆ ಯೋಚನೆ ಮಾಡಕ್ಕೆ. 2 ಬಾಲ್ 8 ರನ್. ಬೌಂಡ್ರಿ, ಕೊನೆ ಬಾಲ್ ವರೆಗೂ ಹೋಗುತ್ತೆ. ಕ್ವಾಲಿಫೈ ಆಯ್ತು. ಕೊನೆ ಬಾಲ್ ಅಲ್ಲಿ ಬೌಂಡ್ರಿ ಕೊಡ್ಲಿಲ್ಲ ಅಂತ ಅಂದ್ರೆ ಬೆಳಗಾವಿ ಒಂದು ರೋಚಕ ಪಂದ್ಯವನ್ನ ಗೆದ್ದಂಗಾಗುತ್ತೆ. ಬೌಂಡ್ರಿ ನಂದಿನಿ ಸ್ಟ್ರೈಕ್ ನಲ್ಲಿ. ಮ್ಯಾಚ್ ಅಲ್ಲಿ ಇದು ಕಲ್ಮಿನೇಷನ್ ಅಂದ್ರೆ, ಇದು ಕ್ಲೈಮ್ಯಾಕ್ಸ್ ಅಂದ್ರೆ, ಇದು ಅನ್ಸ್ಕ್ರಿಪ್ಟೆಡ್ ಸ್ಟೋರಿ. ಯಾರು ಬೇಕಾದ್ರೆ ಗೆಲ್ಬೋದು. ಬೆಳಗಾವಿನ ಬೆಂಗಳೂರ ಅದು ಡಿಸೈಡ್ ಮಾಡುತ್ತೆ ಈ ಬಾಲು. ನಂದಿನಿ ಹೀರೋ ಆಗ್ತಾರ, ಇಲ್ಲ ಅಂದ್ರೆ ಯೋಗಿತಾ ನನ್ನ ಹತ್ರ ಇದೆ ಯೋಗ್ಯತೆ ಅಂತಾರ. ಕೊನೆ ಬಾಲ್ ಫುಲ್ ಟಾಸ್ ಹಾಕಿದ್ದಾರೆ. ಬೌಂಡ್ರಿ